ಸದ್ಯ ಮುಂಗಾರು ಅಧಿವೇಶನ ಪ್ರಾರಂಭವಾಗಿದೆ. ಅದ್ರ ಜೊತೆಗೇನೆ ಈಗ ಅಹೋರಾತ್ರಿ ಪ್ರತಿಭಟನೆಯನ್ನು ಕೂಡ ಮೈತ್ರಿ ಸರ್ಕಾರದವರು ಒಂದು ನಡೆಸ್ತಾ ಇರುವಂಥದ್ದು. ಸದ್ಯ ನನ್ನ ಹತ್ರ ಈಗ ಮುನಿರತ್ನ ಅವರು ಇದ್ರೆ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಅಹೋರಾತ್ರಿ ಪ್ರತಿಭಟನೆ ಏನು ಹೇಳ್ತೀರಾ? ಇದು ಒಂದು ಮೂಢ ಆಸ್ತಿಗಳ ಸಂಬಂಧಪಟ್ಟಂಥ ಒಂದು ಹಗರಣ ಆಗಿರೋಂಥದ್ದು. ಸುಮಾರು ಒಂದು 4-5 ಸಾವಿರ ಕೋಟಿ ಹಗರಣ ಇದು. ಈ ಆರೋಪದಲ್ಲಿ ನೇರವಾಗಿ ಮುಖ್ಯಮಂತ್ರಿಗಳ ಮೇಲೆ ಇರೋದ್ರಿಂದ ಇದನ್ನು ನಾವು ಚರ್ಚೆಗೆ ಅವಕಾಶ ಕೇಳಿದ್ರೆ ಚರ್ಚೆಗೆ ಅವಕಾಶ ಕೊಟ್ಟಿಲ್ಲ. ಆಗ ನಮ್ಮ ಪಕ್ಷ ಮತ್ತು ನಮ್ಮ ವರಿಷ್ಠರು, ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ವಿರೋಧ ಪಕ್ಷದ ನಾಯಕರು ಅಹೋರಾತ್ರಿ ಧರಣಿ ಮಾಡೋಂಥದ್ದಕ್ಕೆ ನಿನ್ನೆ ನಾವು ತೀರ್ಮಾನ ಮಾಡಿದ್ವಿ. ಅದರ ಪ್ರಕಾರ ನಾವು ಮಾಡಿದ್ದೀವಿ. ಇವತ್ತು ಚರ್ಚೆಗೆ ಅವಕಾಶ ಕೇಳ್ತೀವಿ. ಕೊಟ್ಟಿಲ್ಲ ಅಂದರೆ ಇವತ್ತು ಸಹ ಮುಂದುವರಿಸ್ತೀವಿ. ಓಕೆ ಸರ್, ಈಗಾಗಲೇ ಅಂದರೆ ಒಂದು ಕಡೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಅವರ ಹಗರಣಗಳನ್ನ ಹೇಳ್ತಾ ಹೋದರೆ ಎಲ್ಲೊಂದು ಕಡೆ ಮುಚ್ಚಾಕುವಂತಹ ಕೆಲಸವನ್ನು ಮಾಡ್ತಾ ಇದೆ. ಅವ್ರ ಕಡೆ ಮಾತಾಡೋಕ್ಕೆ ಬಿಡ್ತಾ ಇಲ್ಲ. ಅದ್ರ ಬಗ್ಗೆ ಈಗ ಸರ್ಕಾರ ರಚನೆ ಆಗಿ 1.5 ವರ್ಷ ಆಗ್ತಾಯಿದೆ. 1.5 ವರ್ಷದಿಂದ ಇವರು ಸರ್ಕಾರ ಬಂದ ಕೂಡಲೇ ನಮ್ಮದೇನಾದ್ರು ಹಗರಣಗಳಿದ್ದರೆ ಇವರು ಆವತ್ತೇ ಇದನ್ನು ಬಹಿರಂಗಪಡಿಸಿ ಆವತ್ತೇ ಇದನ್ನು CBI ತನಿಖೆ ಕೊಡಬೇಕಾಗಿತ್ತು. ನಮ್ಮ ಯಾರ ಮೇಲೆ ಹಗರಣ ಇದ್ದರೂ ಇವತ್ತು CBI ತನಿಖೆ ಕೊಡಲಿ, ಅವ್ರದ್ದು ಸೇರಿಸಿ ತನಿಖೆ ಕೊಡಲಿ, ನಾವು ಸ್ವಾಗತ ಮಾಡ್ತೀವಿ. ಕೊಡಲಿ, ನಮ್ಮ ಮೇಲೆ ಏನು ಆರೋಪಗಳಿದ್ರು CBI ತನಿಖೆ ಕೊಡಲಿ, ನಾವು ಬೇಡ ಅಂತ ಹೇಳ್ತಾ ಇಲ್ವಲ್ಲ. ನಮ್ಮನ್ನು ಎದುರಿಸೋದಕ್ಕೆ ಇವರು ಯಾವುದ್ಯಾವುದೋ ತೊಗೊಂಬಂದು ಹೇಳಿದ್ರೆ ಅದನ್ನು ಎದುರಿಸೋದೆಲ್ಲ ಬೇಡ ನಮ್ಮ ಹತ್ರ. ಓಕೆ ಸರ್, ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ ಸರ್ಕಾರದವರು ಎಲ್ಲೋ ಒಂದು ಕಡೆ ಈಗ ಒಂದು ಕಡೆಯಲ್ಲಿ BJP ಆಡಳಿತದಲ್ಲಿರಬೇಕಾದ್ರೆ BJP ಹಗರಣಗಳನ್ನ ಒಂದಷ್ಟು ಹೇಳ್ತಿತ್ತು. ಆದರೆ ಈಗ ಮತ್ತೆ ಕಾಂಗ್ರೆಸ್ ಹಗರಣಗಳು ಬರುವಂಥ ಸಂದರ್ಭದಲ್ಲಿ ಎಲ್ಲೊಂದು ಕಡೆ ಅವರ ಶಾಸಕರನ್ನು ಪ್ರೊಟೆಕ್ಟ್ ಮಾಡುವಂತಹ ಕೆಲಸ ಏನಾದರೂ ಮಾಡ್ತಾ ಇದ್ದಾರಾ? ಈಗ ಅವ್ರಿಗಿರೋಂಥದ್ದು ಏನೇ ಹಗರಣಗಳು ನಾವು ಬಯಲಿಗೆ ತೆಗೆದ್ರೂ ಸಹ ನಮಗೆ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ. ಇದಿಷ್ಟು ನಾಯಕರ ಮಾತಾಗಿತ್ತು. ಅಂದರೆ ಅಹೋರಾತ್ರಿ ಪ್ರತಿಭಟನೆ ಜೊತೆಗೆ ಕಾಂಗ್ರೆಸ್ ಸರ್ಕಾರದ ಹಗರಣಗಳನ್ನು ಒಂದೊಂದಾಗಿ ಈಗ BJPಯವರು ಪಟ್ಟನ್ನು ಹಿಡಿದು ಒಂದು ಮೈತ್ರಿ ಸರ್ಕಾರದಲ್ಲಿ ಹೊರ ತರ್ತಾ ಇದ್ದಾರೆ. ಅಕಸ್ಮಾತ್ ಇವತ್ತು ಕೂಡ ಏನಾದರೂ ಈ ಹೋರಾಟಕ್ಕೆ ಮಣಿದೇ ಇದ್ದರೆ, ಅಧಿವೇಶನದಲ್ಲಿ ಅವರ ಮಾತು ಮೈತ್ರಿ ಸರ್ಕಾರದ ಮಾತನ್ನೇನಾದರೂ ಕೇಳದೇ ಇದ್ದರೆ ಇನ್ನೂ ಕೂಡ ತೀವ್ರವಾಗಿರುತ್ತೆ ಹೋರಾಟ ಅನ್ನುವಂಥದ್ದನ್ನು ಈಗಾಗಲೇ ನಾಯಕರು ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ನವಾಜ್ ಜೊತೆ ವರ್ಷಿತಾ ತಾಕೇರಿ, ಪವರ್ TV ಬೆಂಗಳೂರು.